ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ಬಿಟ್ಟು ಇವತ್ತು ನಮ್ಮನೆ ಲಕ್ಷ್ಮಿ ಬರಲಿ ಅಂತ ತಾವರೆ ಹೂವಿಂದು ರಂಗೋಲಿ ಎಲ್ಲ ಹಾಕಿದ್ದೀನಿ. ನಮ್ಮನೇಲಿಂದ ಎಲ್ಲ ಮಲಗಿದ್ರು. ನಮ್ಮ ಮುದ್ದು ಮಲ್ಕೊಳ್ಳೋ ಸ್ಟೈಲ್ಗಳು ಮತ್ತು ಪೋಸ್ಗಳು ನೋಡ್ಬಿಟ್ರೆ ನನಗೆ ಭಯ ಆಗುತ್ತೆ. ಹೋಗ್ಬಿಟ್ಟು ನೆಲದಲ್ಲಿ ಮಂಗಿಸ್ತಾನೆ ನಾನು. ರಾತ್ರಿ ಊಟ ಮಾಡೋಕ್ಕೋ ಪಾತ್ರೆ ಎಲ್ಲ ತೊಳೆದಿಟ್ಟಿರಲಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಬೇಗ ಬೇಗ ಎಲ್ಲ ತೊಳೆದೆ. ನಮ್ಮ ಮುದ್ದು ಎದ್ಬಿಟ್ಟು ಏನೋ ನಿಪೇರಿ ಮಾಡ್ತೈತಿ. ಏನು ಮಾಡು ಮುದ್ದು? ನಿಪೇರಿ ಹಾಲು ಬೇಕಾ, ಟೀ ಬೇಕಾ, ಕಾಫಿ ಬೇಕಾ? ಪಪ್ಪಾಯ ಬೇಕಾ? ನಮಗೆ ಕಾಫಿ, ಮುದ್ದುಗೆ ಪಪ್ಪಾಯ. ಒಂದು ತಿಂದೆ ತಾನೇ ರಸ್ಕ, ಮತ್ತೆ ಇನ್ನೇನು ಬೇಕು? ಸಾಕು ಒಂದೇ. ನನ್ನಲ್ಲಿ ಆಗಲಿ ಇನ್ನು ಮುದ್ದೋರ್ನ ತೋರಿಸಲ್ಲ, ಯಾಕಂದರೆ ನಾವು ಚೆನ್ನಾಗಿ ಮಾಡಲ್ವಂತೆ. ಡೌ ಬಿಡ್ತಾವ್ರಿ ಇವಾಗ. ಇನ್ನು ಯಾವತ್ತೂ ತೋರಿಸಲ್ಲ. ಮುದ್ದೋರ್ನ ಮಿಸ್ ಮಾಡ್ಕೊತಿರೋರೆಲ್ಲ ಲಾಸ್ಟ್ ಬಾಯ್ ಹೇಳ್ಬಿಡ್ರಿ. ಬಾಯ್ ಹೇಳು. ಸ್ಕೂಲಿಗೆ ಅಂತ ಬ್ಯಾಗ್ ಹಾಕೋಯ್ತವ್ರಿ. ಅವ್ನ ಬ್ಯಾಗ್ ಸಣ್ಣ ಬ್ಯಾಗ್ ಎಲ್ಲ ಕಿತ್ಕೊಂಡು ಸ್ಕೂಲಿಗೆ ಈ ಬ್ಯಾಗ್ ಹಾಕೋಯ್ತಿರೋದು. ಹಂಗೆ ಕೂತ್ಕೊಂಡ್ರೆ ಕಾಣ್ತೀಯಾ ಕಪ್ಪೆ ಇದ್ರ? ಕೊಡಿ. ಇವತ್ತು ಫುಲ್ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿದೆ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಜೋಡಿಸಿಡೋಣ ಅಂತ ಜೋಡಿಸಿಡ್ತಾ ಇದ್ದೀನಿ. ಇವತ್ತು ಬೇಲ್ದಣ್ಣು ಇತ್ತು ಒಂದು, ಅದು ಜ್ಯೂಸ್ ಮಾಡೋಣ, ಆದಮೇಲೆ ರೆಸಿಪಿ ಶೇರ್ ಮಾಡೋಣ ಅಂತ ನಿಮ್ಮ ಹತ್ರ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇವಾಗ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ತೆ. ನಾನಿವತ್ತು ನಿಮಗೆ ಈ ಬೇಲದ ಹಣ್ಣಿಂದು ಜ್ಯೂಸ್ ಮಾಡೋದು ರೆಸಿಪಿ ಹೇಳ್ತೀನಿ. ಇದನ್ನು ನಾನು ಫಸ್ಟ್ ಏನು ಮಾಡಿದ್ದೆ ಅಂದರೆ ಕಟ್ ಮಾಡೋಕೆ ಹೋಗ್ಬಿಟ್ಟಿದ್ದೆ ಚಾಕು ತಗೊಂಡು. ಆಮೇಲೆ ಗೊತ್ತಾಯ್ತು ಇದನ್ನು ಕಲ್ಲಿ ಚಚ್ಚಿದ್ರೇ ಇದು ಓಪನ್ ಆಗೋದು ಅಂತ. ಇದರೊಳಗೆ ಈ ಥರ ಇರುತ್ತೆ, ಚಿಕ್ಕ ಚಿಕ್ಕ ಹುಳಗಳು ಇರ್ತವೆ. ನೋಡ್ಕೊಂಡು ಸ್ಪೂನಲ್ಲಿ ಇದನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು. ಸ್ವಲ್ಪ ನೋಡ್ಕೋಬೇಕು ಒಳಗೆಲ್ಲ. ನೋಡಿ ತೋರಿಸ್ತೀನಿ. ಇದರಲ್ಲಿ ಏನು ಹುಳಗಳಿಲ್ಲ, ನಾವು ತಂದಿರೋದ್ರಲ್ಲಿ. ಎಲ್ಲ ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನಮ್ಮಲ್ಲಿ ಏನು ಜ್ಯೂಸ್ ಮಾಡೋದಿಲ್ಲ, ಇದಕ್ಕೇನೆ ಮಾಮೂಲಿ ಮಿಕ್ಸಿ ಮಾಡೋದಕ್ಕೇನೆ ಹಾಕ್ತೀನಿ. ಜಸ್ಟ್ ಹಿಂಗೆ ಸ್ಪೂನ್ ತಗೊಂಡು ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ. ಅದೆಲ್ಲ ಇದ್ರೊಳಗೆ ಇದ್ದಾಗೆ ಇದ್ರದ್ದು ಯೂಸಸ್ ಏನಪ್ಪ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಯಾಕಂದರೆ ಬಾಡಿ ತಂಪಾಗಿರುತ್ತೆ. ಅದಾದಮೇಲೆ ಇದರಲ್ಲಿ ವಿಟಮಿನ್ ಸಿನೂ ಹೆಚ್ಚಾಗಿರುತ್ತೆ. ತುಂಬ ಹೀಟ್ ಇರೋರು ಬಾಡಿ ಇದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿ. ಇದರಲ್ಲಿ ನ್ಯಾಚುರಲ್ ಶುಗರ್ ಇರುತ್ತೆ. ಸೊ ಅದಕ್ಕೆ ಇದಕ್ಕೆಲ್ಲ ಜಾಸ್ತಿ ಜ್ಯೂಸ್ಗೆ ಶುಗರ್ ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕ್ಕೊಡ್ರಿ ಸಾಕು. ಎಷ್ಟು ಕ್ಲೀನಾಗಿ ತೆಗೆದಿದ್ದೀನಿ ನೋಡಿ. ಇದರೊಳಗೆ ಇವಾಗ ನಾನು ಜಾಸ್ತಿ ಏನು ಸಕ್ಕರೆ ಹಾಕಲ್ಲ, ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಒಂದು 2 ಸ್ಪೂನು. ನೀರು ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಂದರೆ ಗಟ್ಟಿ, ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಿಗೆ. ಇದೊಂದರಲ್ಲೇ ಒಂದು 5-6 ಜನ ಕುಡಿಬೋದು. ಆ ಥರ ಜ್ಯೂಸ್ ಮಾಡ್ಕೊಬೋದು ತೆಳ್ಳಗೆ. ಆದರೆ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಇಂಪಾರ್ಟೆಂಟು, 1-2 ಏಲಕ್ಕಿ ಹಾಕಬೇಕು. ಒಂದೇ ಒಂದು ಹಾಕ್ತೀನಿ. ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಈ ಥರ ಫುಲ್ ಓಪನ್ ಮಾಡಬೇಡಿ, ಹಿಂಗೆ ಹಾಕಿ ಉಳಿಸಿ. ಇದೊಂದು ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಹೆಚ್ಚಿಗೆಗೆ ಹಾಕೊಳ್ರಿ. ಆಮೇಲೆ ಇದು ಮಿಕ್ಸಿ ಮಾಡಾದ್ಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಬಿಡ್ತೀನಿ. ಅದಾದಮೇಲೆ ಹಿಂಗಾಯ್ತು, ಶೋಧಿಸ್ಕೋಬೇಕು. ಒಂದು 5 ನಿಮಿಷ ಸಾಕು, ಹೆಲ್ತಿಯಾಗಿರುವಂಥ ಒಂದು ರೆಸಿಪಿ ರೆಡಿ ಆಗುತ್ತೆ. ಅಂದರೆ ಜ್ಯೂಸ್ ಮಧ್ಯಾಹ್ನದಂತೂ ಈ ಸೆಕೆ ಕಾಲದಲ್ಲಿ ನಮ್ಮ ತುಮಕೂರವ್ರು ಅದನ್ನು ಹೆವಿ ಬಿಸಿಲು ಇಲ್ಲಿ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಾಡ್ಕೊಂಡು ಕುಡೀರಿ, ವಾರದಲ್ಲಿ ಒಂದು 2-3 ಸಲ. ಹಂಗಂತ ಜಾಸ್ತಿ ಕುಡಿಯೋಕೆ ಹೋಗ್ಬೇಡಿ. ಜಾಸ್ತಿ ಕುಡಿದ್ರೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಒಂದೊಂದು ಗ್ಲಾಸ್ ವಾರದಲ್ಲಿ 1-2 ಟೈಮ್ಸ್ ಒಂದು ಗ್ಲಾಸ್ ಕುಡಿದ್ರೆ ಸಾಕು. ಬಾಡಿಲಿರೋ ಹೀಟ್ ಎಲ್ಲ ರೆಡಿ. ನೋಡಿ ಈ ಥರ ಆಗಿದೆ ಜ್ಯೂಸು, ಮಾಡ್ಕೊಂಡು ಕುಡಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಈ ಥರ ಹೊಸ ರೆಸಿಪಿ ಏನಾದರೂ ಇದ್ದರೆ ಮಾಡ್ತಾ ಇರ್ತೀನಿ, ಹೇಳ್ಕೊಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಹಿಂಗೆ ನೋಡ್ತಾ
ನನಗನ್ಸೋ ಪ್ರಕಾರ ನಾವು ಹೆಣ್ಮಕ್ಳು ಹೊರಗಡೆ ಹೋಗಿ ಪೊಲ್ಯೂಷನಲ್ಲಿ ಈ ಟ್ರಾಫಿಕಲ್ಲಿ ಹೋಗಿ ದುಡಿಯೋಕ್ಕಿಂತ ಮನೇಲೇ ನಮ್ಮ ಖರ್ಚಿಗಾಗೋಷ್ಟು ದುಡ್ಡು ಕೊಡಬೇಕು ಅಂದರೆ ಈ ಸೋಷಿಯಲ್ ಮೀಡಿಯಾನೇ ಬೆಸ್ಟು ಅನ್ಕೋತೀನಿ. ನಾನು ಮೊದಲೆಲ್ಲ ಮನೇಲಿದ್ದಾಗ ಖರ್ಚಿಗೆ ದುಡ್ಡೇ ಇರ್ತಿರ್ಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದಾಗಿಂದ ನಾನು ಖರ್ಚಿಗೂ ದುಡ್ಡಾಗ್ತಿದೆ, ನಾನು ಏನಾದ್ರು ತೊಗೋಬೇಕಾದ್ರೂ ಅದಕ್ಕೆ ಕೊಡೋಕ್ಕೂ ದುಡ್ಡಾಗ್ತೈತೆ. ಸೊ ಯಾರು ಟೈಮ್ ವೇಸ್ಟ್ ಮಾಡ್ದಂಗೆ ಸೋಷಿಯಲ್ ಮೀಡಿಯಾನ ಬಿಲ್ಡ್ ಮಾಡಿಕೊಡ್ರಿ ನೀವು ಮನೇಲೇ ಕೂತ್ಕೊಂಡು. ನಮ್ಮ ಮುದ್ದನ್ನು ಹೋಗಿ ಅಂಗನವಾಡಿಯಿಂದ ಕರ್ಕೊಬಂದೆ, ಬಂದ ತಕ್ಷಣ ಟಿ ವಿ ಹಾಕೊಂಡು ನೋಡ್ತಾ ಕೂತವನೆ. ಆಮೇಲೆ ನಮ್ಮ ಮನೆಯವರೆಲ್ಲ ಔಟ್ ಸೈಡ್ ಹೋಗ್ಬೇಕು ಅಂದರು, ಅವ್ರಿಗೆ ಬಟ್ಟೆ ಐರನ್ ಮಾಡಿಕೊಡು ಅಂದರು. ಬಟ್ಟೆ ಐರನ್ ಮಾಡ್ತಾಯಿದ್ದೀನಿ. ನನಗೇನೋ ಬಟ್ಟೆ ಐರನ್ ಮಾಡೋದ್ರಲ್ಲಿ ಒಂಥರ ಖುಷಿ, ಚೆನ್ನಾಗಿರುತ್ತೆ ಐರನ್ ಮಾಡೋಕ್ಕೆ. ಪಾನಿಪುರಿ ತಿನ್ನೋದು ಹೆಂಗೆ ಗೊತ್ತಾ? ಹಿಂಗೆ ತಗೊಳ್ಳೋದು, ತೋರ್ಸ, ಅವನ ಹತ್ತಿರಲ್ಲ. ಮುಂದೆ ಮನೆ ಆಂಟಿ ತಿರುಪತಿದು ಪ್ರಸಾದ ಕೊಟ್ಟರು, ಇದನ್ನು ತಿಂದ್ಬಿಟ್ಟು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಬಾಯ್ ಬಾಯ್.